ಹೆಲೋ ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಶುಭೋದಯ. ಇವತ್ತು ನಾನು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪಕ್ಷಿಗಳೆಲ್ಲ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೊಡ್ತಿದೆ ಗೈಸ್. ಗುಡ್ ಮಾರ್ನಿಂಗ್ ಚಿಂಚು. ಪಾಪು ಎದ್ಮೇಲೆ ಪಾಪುನ ಮಧು ಕೆಳಗಡೆ ಕರ್ಕೊಂಡೋದ್ರು ಗೈಸ್. ನಾನು ಬೆಡ್ಶೀಟ್ ಎಲ್ಲ ಮಡ್ಚಿಟ್ಟು ಕೆಳಗಡೆ ಹೋದೆ. ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡೆ, ಕಸ ಗುಡಿಸಿ ನೆಲ ಒರೆಸ್ಕೊಂಡೆ. ನೆಲ ಎಲ್ಲ ಒರೆಸಿ ಆದ್ಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಹಾಗೆ ಪಾಪುಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಪಾಪುಗೆ ಸ್ನಾನ ಮಾಡಿಸಿ ಆದಮೇಲೆ ಅವಳಿಗೆ ಬಟ್ಟೆ ಹಾಕಿದೆ. ಬಟ್ಟೆ ಎಲ್ಲ ಹಾಕಿ ಕೂರಿಸಿದ್ರೆ ಅವಳು ಬಟ್ಟೆಲಿರೋ ಫ್ಲವರ್ಸ್ ಎಲ್ಲ ನೋಡ್ಕೊಂಡು ಆಟ ಆಡ್ತಾ ಕೂತಿದ್ಲು. ಚಿಂಚು ಕಂದಮ್ಮ ಇಲ್ಲಿ ನೋಡಿ. ಚಿಂಚು ಪಾಪು ಆಟ ಆಡ್ತಾ ಹಾಗೆ ಮಲ್ಕೊಂಡ್ಳು. ಅವಳನ್ನ ಮಲಗಿಸಿ ನಾನು ಕೂಡ ದೇವ್ರ ದೀಪ ಹಚ್ಚೋಣ ಅಂತ ಹೋದೆ. ಶುಕ್ರವಾರದೊತ್ತು ಈ ಥರ ಪೂಜೆ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಅಲ್ವಾ. ಪಾಪುನು ಕೂಡ ಎದ್ದು ಬಂದ್ಲು. ನಾನು ಪೂಜೆ ಮಾಡ್ತಿದ್ದೆ, ಅಷ್ಟರಲ್ಲಿ ಅವಳು ಎದ್ಲು. ಸೊ ಅವಳನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡು ತಂದೆ, ಎಲ್ಲಾರನ್ನೂ ಕಾಪಾಡಪ್ಪ. ಪಾಪು ಮಲಗಿದ್ಲು, ಬಟ್ ಪೂಜೆ ಮಾಡೋ ಟೈಮಿಗೆ ಇದ್ಲು. ಸೊ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಪೂಜೆ ಮಾಡಿಸ್ದೆ. ಮುಂಚೆ ಆಗಿದ್ದರೆ ನಾನು ಒಬ್ಬಳೇ ಪೂಜೆ ಮಾಡ್ತಿದ್ದೆ, ಬಟ್ ಇವಾಗ ನನ್ನ ಜೊತೆ ಅವಳು ಆಡಾಗ್ತಾಳೆ. ಸೊ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಪೂಜೆ ಮಾಡೋದೇ ಒಂಥರ ಖುಷಿ ಗೈಸ್. ಸೊ ನೋಡೋಣ ಗೈಸ್ ಇವತ್ತಿನ ದಿನ ಹೇಗೋಗುತ್ತೆ ಅಂತ. ಇವತ್ತು ಬೆಳಗ್ಗೆನೇ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಅಡುಗೆ ಮನೆಗೆ ಹೋಗಿ ನೋಡಿದೆ ಗೈಸ್. ಅಮ್ಮ ಬೀಟ್ರೂಟ್ ಪಲ್ಯ ಚಪಾತಿ ಮಾಡ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಈ ಥರ ಈರುಳ್ಳಿ ಟೊಮೊಟೊ ಎಲ್ಲ ಮದುವೆ ಹಚ್ಕೊಡ್ತಾರೆ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತೇಳಿ ಈ ಥರ ಮಾಡ್ತಾರೆ ಅವರು. ನಮ್ಮ ಮನೆ ಹಿಂದೆ ನಾವೇನು ಟೊಮೊಟೊ ಗಿಡ ಹಾಕಿರಲಿಲ್ಲ ಗೈಸ್, ಬಟ್ ಅದರೊಳಗೆ ಅದೇ ಉಟ್ಕೊಂಡಿತ್ತು ನಮ್ಮ ಮನೆ ಹಿಂದೆ. ಸೊ ಅದನ್ನು ನೋಡಿದೆ, ಅದು ಇವಾಗ ಟೊಮೊಟೊ ಕಾಯೆಲ್ಲ ಆಗಿತ್ತು ಗೈಸ್. ನಾವು ಗಿಡನೇ ಹಾಕಿಲ್ಲ, ಆದರೂ ಉಟ್ಕೊಂಡಿದೆ ನೋಡಿ. ಸೊ ಒಳಗೆ ಬಂದೆ, ಸ್ವಲ್ಪ ವಾಷಿಂಗ್ ಮಿಷನ್ಗೆ ಬಟ್ಟೆ ಎಲ್ಲ ಹಾಕೋದಿತ್ತು. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಮನೆಯಲ್ಲಿ ಅಮ್ಮ ಏನೂ ಕೆಲಸ ಮಾಡೋದಕ್ಕೆ ಬಿಡಲ್ಲ, ಪಾಪುನೇ ಕೈ ಬಿಡಲ್ಲ, ಪಾಪುನೇ ನೋಡ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಇಂಥ ಅತ್ತೆ, ಇಂಥ ಫ್ಯಾಮಿಲಿ ಸಿಗೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಂತಲೇ ಹೇಳ್ತೀನಿ ಗೈಸ್. ತಗ ಎತ್ಕೊಂಬೋದು ವಿಡಿಯೋ ಅನ್ನೋ ತಕ್ಷಣ ಸುಮ್ಮನಾಗ್ಬೇಡ, ಮಾತಾಡು. ದೊಡ್ಡೋಳ ತರ ಕಾಣ್ತಾವಳೆ. ದೊಡ್ಡೊಳಗೋಳ ನನಗೆ ನೇಸರ ತರ ಕಾಣ್ತಾವಳೆ. ಅಯ್ಯೋ ಓ ಮೈ ಗಾಡ್. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಫೋಟೋ. ಊರಿಂದ ಬರ್ತಾ ಅರ್ಶಿ ಕೊಡ್ಬಳೆ ಮಾಡಿಸ್ಕೊ ಬಂದಿದ್ಲು. ನೋಡಿ ಗೈಸ್, ವಿಡಿಯೋನ ಟಿವಿಲಿ ಹಾಕೊಂಡು ನೋಡ್ತಿದ್ದಾರೆ ನಮ್ಮ ಮನೆಯಲ್ಲಿ. ಇಂಚು ಇಷ್ಟನಾ ಅರ್ಶಿ ಅಂದ್ರೆ ನಿಮಗೆ? ಇಷ್ಟನಾ? ಹಾಂ ಐ ಕಳ್ಳಿ ಕಾಯ್. ಪಾಪು ಯಾಕೋ ನಿದ್ದೆ ಬರ್ತಿದೆ ಅನ್ನೋ ಥರ ಆಡ್ತಿದ್ಲು ಗೈಸ್. ಇವಾಗ ಮಲಗಿಸ್ಬಿಟ್ರೆ ಮತ್ತೆ 11 ಗಂಟೆಗೆ ಎದ್ಬಿಟ್ರೆ ಇನ್ನು 1 ಗಂಟೆವರೆಗೂ ಮಲಗಲಾಗತ್ತೆ. ಅದಕ್ಕೆ ಸ್ವಲ್ಪ ಹೊರಗಡೆ ಕರ್ಕೊಂಡೋಗಿ ಅವಳಿಗೆ ಫ್ರೆಶ್ ಮಾಡಿಸ್ಕೊಂಬರೋಣ ಅಂತೇಳಿ, ನಿದ್ದೆ ಹೋಗಿಸ್ಕೊಂಬರೋಣ ಅಂತೇಳಿ ಕರ್ಕೊಂಡೋಗ್ತಿದ್ದೀನಿ. ಒಂದ್ಸಲ ಹಂಗೆ ಕಾರಲ್ಲಿ ಗ್ರೌಂಡೋಗಿ ಮತ್ತೆ ಬರ್ತೀವಿ ಗೈಸ್. ಚಿನ್ನಮ್ಮ, ಚಿಂಚು ಅಲ್ಲಿ, ಹರ್ಷಿ ಇಲ್ಲಿ, ಚಿಂಚು ಅವರು ವೆಹಿಕಲ್ಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಗಾಯ್ಸ್. ಅವಳಿಗೆ ಆ್ಯಕ್ಚುಲಿ ಈ ಥರ ಹೊರಗಡೆ ಕರ್ಕೊಂಡು ಹೋಗೋದಂದ್ರೆ ತುಂಬ ಇಷ್ಟ ಗಾಯ್ಸ್. ಕಾರ್ ಸ್ಟಾರ್ಟ್ ಆಗಿದ ತಕ್ಷಣ ಶುರು ಮಾಡ್ತಾಳೆ, ಹೋಗೋಣ ಬಾ ಅಂತ ಕೈ ತೋರಿಸ್ತಾಳೆ ಗಾಯ್ಸ್ ಅವಳು. ಅದಕ್ಕೆ ಸುಮ್ಮನೆ ನೋಡ್ತಾ ನಿಂತಿದ್ದಾಳೆ. ಏನಂತೆ? ಪಪ್ಸ್, ಎಗ್ ಪಪ್ಸಾ? ಎಗ್ ಪಪ್ಸಾ? ಪನ್ನೀರ್ ಪಪ್ಸಾ? ಸೊ ಗಾಯ್ಸ್, ನಾವು ಇವಾಗ ಬೇಕ್ರಿಗೆ ಬಂದಿದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡೋಣ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮೇ ಬಿ ನನ್ನ ವಾಯ್ಸ್ನೇ. ಗೋಲ್ಗುಪ್ಪ ತಿನ್ನೋದಕ್ಕೆ ಅಂತ ಬಂದು ಗೈಸ್. ಈ ಗೋಲ್ಗುಪ್ಪ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಏನಂತೆ? ಪಪ್ಸ್, ಎಗ್ ಪಪ್ಸಾ?
ಎಗ್ ಪಪ್ಸಾ ಪನ್ನೀರ್ ಪಪ್ಸಾ ಸೊ ಗಾಯ್ಸ್ ನಾವು ಇವಾಗ ಬೇಕ್ರಿಗೆ ಬಂದಿದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡೋಣ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ ಮೇ ಬಿ ನನ್ನ ವಾಯ್ಸ್ನೇ. ಗೋಲ್ಗುಪ್ಪ ತಿನ್ನೋದಕ್ಕೆ ಅಂತ ಬಂದು ಗೈಸ್, ಈ ಗೋಲ್ಗುಪ್ಪ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಚಿಕ್ಕನಹಳ್ಳಿಯಲ್ಲಿ ಯಾರಾದರೂ ವಿಡಿಯೋ ನೋಡಿದ್ರೆ ಇಲ್ಲಿ ಬಂದು ಟೇಸ್ಟ್ ನೋಡಿ ಸರಳಾಗಿ ಮಾಡ್ತಾರೆ. ಹಾಯ್ ಗಾಯ್ಸ್, ಮನೆಯಲ್ಲಿ ಅಮ್ಮ ಬೋಂಡ ತಗೊಂಬ ಅಂತ ಹೇಳಿದ್ರು. ಮೆಣಸಿನಕಾಯಿ ಬಜ್ಜಿನ ಅದಕ್ಕೆ ತರಕ್ಕೆ ಅಂತ ಹೋಗ್ತಿದ್ದೀವಿ. ನೋಡೋಣ ಗಾಯ್ಸ್ ಅಲ್ಲಿ ಸಿಗುತ್ತಾ ಅಂತ ಕೇಳ್ತೀನಿ. ಅಂಕಲ್, ಮೆಣಸಿನಕಾಯಿ ಬೋಂಡ ಸಿಗುತ್ತಾ? ರೇಟ್ ಆಗುತ್ತಾ? ಹಾಗೆ ಬರ್ತಾ ಮಧು ದೇವಸ್ಥಾನದ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ, ನೀನು ವಿಡಿಯೋ ಶೂಟ್ ಮಾಡ್ಕೋಬೋದು ಅಂತ ಕರ್ಕೊಂಡು ಬಂದರು. ನಾವು ಬರೋ ಟೈಮಿಗೇ ಆಂಜನೇಯ ಸ್ವಾಮಿ ರಥೋತ್ಸವ ಹೊರಟಿತ್ತು. ಸೊ ಅದನ್ನ ನೋಡಿ ತುಂಬ ಖುಷಿ ಆಯಿತು ಗಾಯ್ಸ್. ನಾವು ಕಾರಲ್ಲೇ ಹಂಗೆ ಶೂಟ್ ಮಾಡಿಕೊಂಡು ವಿಡಿಯೋನ. ಸೊ ಇದು ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಗಾಯ್ಸ್. ಚಿಕ್ಕನಾಯಕನಹಳ್ಳಿಲಿ ತುಂಬ ಫೇಮಸ್ ದೇವಸ್ಥಾನ ಇದು. ಈ ಜಾತ್ರೆನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. ನಾಳೆಯಿಂದ ನಮ್ಮೂರಲ್ಲಿ ಏಕಾದಶಿ ಜಾತ್ರೆ ಸ್ಟಾರ್ಟು ಗಾಯ್ಸ್. ಸೊ ಹಾಗಾಗಿ ಅಮ್ಮ ದೀಪದ ಕಂಬ ಆ್ಯಂಡ್ ಕಳಸ ಚೊಂಬುಗಳು ಎಲ್ಲ ತೊಳೆದಿಕ್ಕಿದೆ. ನಾಳೆ ನಮ್ಮ ಮನೆಯಲ್ಲಿ ಹಿರಿಯರಿಗೆ ಎಡೆ ಇಡ್ತೀವಿ ಗಾಯ್ಸ್. ಮನೆಯಲ್ಲಿ ಮಾಡೋದು ಇದನ್ನು ಎಲ್ಲರೂ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಮುಂಚೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಸೊ ಹಾಗಾಗಿ ಮಾಡ್ತೀವಿ. ಇಟ್ಕೋ. ಈ ಹಬ್ಬದಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಟಮಟ ಮಾಡ್ತಾರೆ. ನನಗೆ ತುಂಬ ಇಷ್ಟ ಟಮಟ ಅಂದರೆ, ಬಟ್ ನನ್ನ ಹಸ್ಬೆಂಡ್ ಸ್ವಲ್ಪ ಟಮಟ ಇಷ್ಟನೇ ಆಗಲ್ಲ. ಅವ್ರು ಒಂದು ಸ್ವಲ್ಪ ಬ್ಯಾಗು ಇಟ್ಕೊಳ್ಳಲ್ಲ, ಮಾಡಿದ್ದೀವಲ್ಲ ಅಂತಲೂ ತಿನ್ನಲ್ಲ ಗೈಸ್ ಅವರು. ಆ ಥರ ಕೆಟ್ಟಾಗ ಈ ಹಬ್ಬದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಟಮಟನೇ. ನಾಳೆಯಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಗೈಸ್. 5 days ಇರುತ್ತೆ. ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ, ಬುಧವಾರದವರೆಗೂ ಇರುತ್ತೆ. ಎಲ್ಲನೂ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್, ನೋಡಿ ಎಂಜಾಯ್ ಮಾಡಿ. ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್, ಬಾಯ್.